ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್. ಇರೋಂಥ ತುಂಬ ಟೇಸ್ಟಿ ಆಗಿರೋಂಥ ಅಟ್ರಾಕ್ಷನ್ ಆಗಿರೋಂಥ ಹೋಳಿಗೆನ ಮಾಡ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹಬ್ಬಕ್ಕೆ ಬಂದವರೆಲ್ಲ ತಿಂದು ಅದನ್ನು ಒನ್ ಮೋರ್ ಅಂತ ಕೇಳಿ ಇಸ್ಕೊಂಡು ತಿಂತಾ ಇರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಇಲ್ಲಿ ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ. ಅರ್ಧ kg ಅಷ್ಟು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ನಾನಲ್ಲಿ ಚಿಟಿಕೆಯಷ್ಟು ಉಪ್ಪು ತೊಗೊತಾ ಇದ್ದೀನಿ. ಮಾಮೂಲಿ ಹೋಳಿಗೆಗಾದರೆ ನಾವು ಅರಿಶಿನ ಪುಡಿ ಹಾಕ್ತೀವಿ, ಇದಕ್ಕೆ ಅರಿಶಿನ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗೇ ಇರಬೇಕಿದು. ತುಂಬ ಗಟ್ಟಿ ಆಗಬಾರ್ದು ಹಿಟ್ಟಿದ್ದು. ಯಾವುದೇ ಹೋಳಿಗೆ ಮಾಡಲಿ ಹಿಟ್ಟು ಗಟ್ಟಿ ಆಗಬಾರ್ದು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಇರಬೇಕಷ್ಟೆ. ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕು. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ಹದಕ್ಕಿದ್ರೆ ಸಾಕು. ಇದು ಅಟ್ಲೀಸ್ಟ್ ಮಿನಿಮಮ್ 1 hour ನೆನಿಬೇಕು. ಇನ್ನೊಂದು ಸ್ವಲ್ಪ ಜಾಸ್ತಿ ನೆಂದ್ರೂ ಪರವಾಗಿಲ್ಲ, ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಮುಚ್ಚಿಟ್ಬಿಡೋಣ. ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಬೂದ್ಗುಂಬಳಕಾಯಿ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಅರ್ಧ kg ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ತುರ್ಕೋಬೇಕು. ದೊಡ್ಡದು ಅಲ್ಲ, ಸಣ್ಣದು ಅಲ್ಲ, ಮೀಡಿಯಮ್ ಆಗಿರೋದ್ರಲ್ಲಿ ತುರ್ಕೋಬೇಕು. ಈಗ ಬೂದ್ಗುಂಬಳಕಾಯಿನೂ ತುರಿದಾಗಿದೆ, ಮತ್ತು ಕ್ಯಾರೆಟ್ ಕೂಡ ತುರಿದಾಗಿದೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ಬೂದ್ಗುಂಬಳಕಾಯಿನ ನಾವು ಬೇಯಿಸ್ಕೋಬೇಕು. ನೆಕ್ಸ್ಟ್ ನಮಗೆ ಸ್ವೀಟಿಗೆ ಬೇಕಾಗಿರೋ ಅಷ್ಟು ಸಕ್ಕರೆಯನ್ನು ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು. ಈಗ ನೋಡಿ, ಅದರಲ್ಲೇ ನೀರಿದೆ, ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬೂದ್ಗುಂಬಳಕಾಯಿನೇ ತುಂಬಾ ನೀರು ಇರುತ್ತೆ, ಹಾಗಾಗಿ ನೀರು ಬೇಕಾಗಲ್ಲ. ಸಕ್ಕರೆ ಮತ್ತು ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ಚೆನ್ನಾಗಿ ನೀರು ಥರ ಆಗಿದೆ. ಇವಾಗ ಚೆನ್ನಾಗಿ ಬೆಂದು ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಅಲ್ಲಿ ತನಕ ಇದನ್ನು ಸ್ವಲ್ಪ ಬೇಯಕ್ಕೆ ಮುಚ್ಚಿಬಿಡೋಣ. ಈಗ ನೋಡಿ, ಇದರಲ್ಲಿರೋ ಅಂಥ ನೀರೆಲ್ಲ ಅಬ್ಸರ್ವ್ ಆಗಿ ಗಟ್ಟಿಯಾಗಿದೆ ಇದು. ಈಗ ಇದಕ್ಕೆ ಕೋವಾ ಹಾಕ್ತಾ ಇದ್ದೀನಿ ಸ್ವಲ್ಪ. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದೀನಿ. ಇವಾಗ ಕೋವಾ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸ್ವಲ್ಪ, ಸ್ವಲ್ಪ ಇಲ್ಲಿ ಫುಡ್ ಕಲರ್ ಹಾಕ್ತಾ ಇದ್ದೀನಿ, ಯೆಲ್ಲೋ ಕಲರು. ಈಗ ಇದು ಫ್ರೈ ಆಗಿದೆ, ಪಕ್ಕಕ್ಕೆ ಇಟ್ಕೊಳ್ಳೋಣ. ತಣ್ಣಗೆ ಹಾಕಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಫ್ರೈ ಮಾಡ್ಕೊಳ್ಳೋಕ್ಕೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಾಲು ಹಾಕಿ ಬೇಯಿಸ್ಕೋಬೇಕು. ಇದನ್ನು ಹಾಲಲ್ಲೇ ಬೇಯಬೇಕಿದ್ದು. 1 7-8 ನಿಮಿಷ ಬೇಯಕ್ಕೆ ಇಟ್ಬಿಡೋಣ ಇದನ್ನು. ಈಗ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ,
ಇವಾಗ ಸ್ವೀಟ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕೋಬೇಕು. ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಅಬ್ಸರ್ವ್ ಆಗಿದೆ ನೋಡಿ. ಸಕ್ಕರೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಕೋವಾ ಹಾಕೋಣ. ಒಂದು ಸ್ಪೂನಷ್ಟು ತುಪ್ಪ ಹಾಕಬೇಕು. ಸ್ವಲ್ಪ ಆರೆಂಜ್ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ. ಬೈಂಡಿಂಗ್ಗೋಸ್ಕರ ತೆಳುವಾಯಿತು ಅಂತ ಅನಿಸಿದ್ರೆ ಚಿರೋಟಿ ರವೆನ ಫ್ರೈ ಮಾಡ್ಕೊಂಡು ಹಾಕೋಬೋದು. ಇದು ಕರೆಕ್ಟಾಗಿದೆ ಹದ. ಈಗ ಏನು ಬೇಕಾಗಲ್ಲ. ಆಗಿದೆ. ಇದು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಈಗ ಎರಡು ತಣ್ಣಗಾಗಿದೆ. ಇವಾಗ ನೋಡಿ ಉಂಡೆ ಕಟ್ಟ ಅದಕ್ಕೆ ಬಂದಿದೆ. ಇವಾಗ ನೋಡಿ ತವ ಕಾಯಕ್ಕೆ ಇಟ್ಕೊಳ್ಳೋಣ. ರೀತಿ ಬಟರ್ ಪೇಪರ್ ತೊಗೋಬೇಕು. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಮತ್ತೆ ಹಿಟ್ಟನ್ನು ಚೆನ್ನಾಗಿ ನೆಂದಿದೆ ಇವಾಗ ಅದು. ಈಗ ಸಣ್ಣ ಉಂಡೆ ಮಾಡ್ಕೋಬೇಕು. ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಚೆನ್ನಾಗಿ. ಫಸ್ಟ್ ಇದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕು. ಇದರಲ್ಲಿ ಒಂದು ಉಂಡೆ ಮಾಡ್ಕೋಬೇಕು. ಇದರಲ್ಲಿ ಒಂದು ಉಂಡೆ ಮಾಡ್ಕೋಬೇಕು. ಸೇಮ್ ಒಂದೇ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೋಬೇಕು. ಈಗ ಎರಡೂ ಈಗ ಹೀಗೆ ಜೋಡಿಸ್ಕೋಬೇಕು. ಒಂದು ಉಂಡೆ ಮಾಡ್ಕೋಬೇಕು. ಈಗ ಮಧ್ಯಕ್ಕೆ ಇಟ್ಕೋಬೇಕು. ಎಕ್ಸ್ಟ್ರಾ ಏನಿದೆ ಅದನ್ನು ತೆಗೆದುಬಿಡಬೇಕು. ಇನ್ನೊಂದು ಬಟರ್ ಪೇಪರ್ ಇಟ್ಬಿಟ್ಟು ಹೀಗೆ ಪ್ಲೇಟಿಂದ ಪ್ರೆಸ್ ಮಾಡೋದು. ತವ ಕಾದಿದೆ. ಇವಾಗ ಎಣ್ಣೆ ಹಾಕೋಣ. ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಬೇಕು.
ತುಂಬಾ ರುಚಿಯಾದ ಹೋಳಿಗೆ ರೆಡಿಯಾಗಿದೆ ನೋಡಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.